ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಬ್ರಹ್ಮಾಂಡದ ಶಕ್ತಿ, ಗ್ರಹಗಳ ರಾಜ, ಆತ್ಮಕಾರಕನಾದ ಸೂರ್ಯದೇವನು ತನ್ನ ರಾಶಿ ಚಕ್ರದ ಪ್ರಯಾಣದಲ್ಲಿ ಒಂದು ಪ್ರಮುಖ ಘಟ್ಟವನ್ನು ತಲುಪುತ್ತಿದ್ದಾನೆ. ಇದೇ ಮಾರ್ಚ್ 15ರಂದು ಸೂರ್ಯನು ಗುರುಗ್ರಹದ ಅಧಿಪತ್ಯದ ಮೀನರಾಶಿಯನ್ನು ಪ್ರವೇಶಿಸಲಿದ್ದಾನೆ. ಇದು ಕೇವಲ ಒಂದು ಸಂಚಾರವಲ್ಲ, ಇದು ಹಲವರ ಪಾಲಿಗೆ ಅದೃಷ್ಟದ ಬಾಗಿಲು ತೆರೆಯುವ ಸಮಯ. ಈ ವಿಡಿಯೋದಲ್ಲಿ ನಾವು ಯಾವ 7 ರಾಶಿಯವರ ಜೀವನದಲ್ಲಿ ಸೂರ್ಯನು ಹೊಸ ಬೆಳಕನ್ನು ತರಲಿದ್ದಾನೆ ಎಂಬುದನ್ನು ಸವಿಸ್ತಾರವಾಗಿ ತಿಳಿಯೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯನು ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಸಂಕೇತ. ಮೀನರಾಶಿಯು ಮೋಕ್ಷ, ಆಧ್ಯಾತ್ಮಿಕತೆ ಮತ್ತು ಕಲ್ಪನಾಶೀಲತೆಯ ರಾಶಿ. ಸೂರ್ಯನು ಮೀನಕ್ಕೆ ಬಂದಾಗ ಖರ ಮಾಸ ಅಥವಾ ಧನುರ್ಮಾಸದಂತಹ ವಿಶೇಷ ಆಧ್ಯಾತ್ಮಿಕ ಕಾಲಘಟ್ಟ ನಿರ್ಮಾಣವಾಗುತ್ತದೆ. ಮಾರ್ಚ್ 15ರ ರಾತ್ರಿ 1:08ರಿಂದ ಏಪ್ರಿಲ್ 14ರ ಬೆಳಿಗ್ಗೆ 9:38ರವರೆಗೆ ಈ ಸಂಚಾರ ಇರಲಿದೆ. ಈ ಸಮಯದಲ್ಲಿ ಭೌತಿಕ ಲಾಭಕ್ಕಿಂತ ಹೆಚ್ಚಾಗಿ ಮಾನಸಿಕ ಶಾಂತಿ ಮತ್ತು ಅದೃಷ್ಟ ಒಲಿದು ಬರಲಿದೆ. ಸೂರ್ಯ ಮತ್ತು ಮೀನರಾಶಿಯ ಮಹತ್ವ. 1. ಸೂರ್ಯದೇವ, ಶಕ್ತಿಯ ಮೂಲ. ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯನನ್ನು ಗ್ರಹಗಳ ರಾಜ ಎಂದು ಕರೆಯಲಾಗುತ್ತದೆ. ಸೂರ್ಯನು ಕೇವಲ ನಕ್ಷತ್ರವಲ್ಲ, ಆತ ನಮ್ಮ ಆತ್ಮಕಾರಕ. ನಮ್ಮ ದೇಹದಲ್ಲಿನ ಜೈವಿಕ ಶಕ್ತಿ ಮತ್ತು ಮನಸ್ಸಿನಲ್ಲಿನ ಆತ್ಮವಿಶ್ವಾಸಕ್ಕೆ ಸೂರ್ಯನೇ ಅಧಿಪತಿ. ಸೂರ್ಯನು ಬಲವಾಗಿದ್ದರೆ ಮನುಷ್ಯನಿಗೆ ಸಮಾಜದಲ್ಲಿ ಗೌರವ, ಅಧಿಕಾರ ಮತ್ತು ಆರೋಗ್ಯ ಲಭಿಸುತ್ತದೆ. ಸೂರ್ಯನ ಸಂಚಾರವು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬದಲಾದಾಗ ಅದು ಕೇವಲ ತಿಂಗಳ ಬದಲಾವಣೆಯಲ್ಲ, ಅದು ನಮ್ಮ ಜೀವನದ ಶಕ್ತಿಯ ದಿಕ್ಕಿನ ಬದಲಾವಣೆ. 2. ಮೀನರಾಶಿ, ಮೋಕ್ಷ ಮತ್ತು ಆಧ್ಯಾತ್ಮದ ಮನೆ. ಇನ್ನು ಮೀನರಾಶಿಯ ಬಗ್ಗೆ ಹೇಳುವುದಾದರೆ, ಇದು ರಾಶಿಚಕ್ರದ ಕೊನೆಯ ರಾಶಿ. ಇದರ ಅಧಿಪತಿ ಜ್ಞಾನದೇವನಾದ ಗುರು, ಅಂದರೆ ಬೃಹಸ್ಪತಿ. ಮೀನವು ಜಲತತ್ವದ ರಾಶಿಯಾಗಿದ್ದು, ಇದು ಮೋಕ್ಷ, ತ್ಯಾಗ, ಆಧ್ಯಾತ್ಮಿಕತೆ, ಕಲ್ಪನಾಶೀಲತೆ ಮತ್ತು ಸಮುದ್ರದಂತಹ ಆಳವಾದ ಭಾವನೆಗಳನ್ನು ಪ್ರತಿನಿಧಿಸುತ್ತದೆ. ಸೂರ್ಯನು ಅಗ್ನಿತತ್ವದವನಾದರೆ ಮೀನವು ಜಲತತ್ವದ ರಾಶಿ. ಈ ಅಗ್ನಿ ಮತ್ತು ಜಲದ ಸಮ್ಮಿಲನವು ನಮ್ಮ ಜೀವನದಲ್ಲಿನ ಅಹಂಕಾರವನ್ನು ಕರಗಿಸಿ ಜ್ಞಾನದ ಜ್ಯೋತಿಯನ್ನು ಬೆಳಗಿಸುತ್ತದೆ. 3. ಮೀನ ಸಂಕ್ರಾಂತಿ ಮತ್ತು ಖರಮಾಸ. ಸೂರ್ಯನು ಮೀನರಾಶಿಗೆ ಪ್ರವೇಶಿಸುವುದನ್ನು ಮೀನ ಸಂಕ್ರಾಂತಿ ಎನ್ನಲಾಗುತ್ತದೆ. ಗುರುವಿನ ರಾಶಿಯಾದ ಮೀನಕ್ಕೆ ಸೂರ್ಯ ಬಂದಾಗ ಈ ಅವಧಿಯನ್ನು ಆಧ್ಯಾತ್ಮಿಕವಾಗಿ ಖರಮಾಸ ಎಂದು ಕರೆಯಲಾಗುತ್ತದೆ. ವಿಶೇಷತೆ: ಈ ಸಮಯದಲ್ಲಿ ಭೌತಿಕ ಸುಖಗಳಿಗಿಂತ, ಅಂದರೆ ಮದುವೆ, ಗೃಹಪ್ರವೇಶ ಇತ್ಯಾದಿ ಆಧ್ಯಾತ್ಮಿಕ ಸಾಧನೆಗೆ ಹೆಚ್ಚಿನ ಮಹತ್ವ ನೀಡಲಾಗುತ್ತದೆ. ಏಕೆಂದರೆ ಈ ಸಮಯದಲ್ಲಿ ಸೂರ್ಯನು ತನ್ನ ತೇಜಸ್ಸನ್ನು ಜ್ಞಾನದ ಕಡೆಗೆ ಹರಿಸುತ್ತಾನೆ. ಈ ಅವಧಿಯಲ್ಲಿ ಮಾಡುವ ಜಪ, ತಪ ಮತ್ತು ದಾನಗಳು ಸಾಮಾನ್ಯ ದಿನಗಳಿಗಿಂತ 100 ಪಟ್ಟು ಹೆಚ್ಚಿನ ಫಲವನ್ನು ನೀಡುತ್ತವೆ. 4. ಕಾಲಘಟ್ಟ ಮತ್ತು ಪ್ರಭಾವ. ಈ ಬಾರಿಯ ಸಂಚಾರವು ಮಾರ್ಚ್ 15ರ ಮಧ್ಯರಾತ್ರಿ 1:08ಕ್ಕೆ ಆರಂಭವಾಗಿ ಏಪ್ರಿಲ್ 14ರ ಬೆಳಿಗ್ಗೆ 9:38ರವರೆಗೆ ಇರಲಿದೆ. ಈ ಒಂದು ತಿಂಗಳ ಅವಧಿಯಲ್ಲಿ ಸೂರ್ಯನು ಮೀನರಾಶಿಯ ಮೇಲೆ ಸಂಚರಿಸುವಾಗ 7 ರಾಶಿಗಳಿಗೆ ವಿಪರೀತ ರಾಜಯೋಗದ ಫಲಗಳು ಸಿಗಲಿವೆ. ಈ ಸಮಯದಲ್ಲಿ ನೀವು ಹಣದ ಹಿಂದೆ ಓಡುವುದಕ್ಕಿಂತ ನಿಮ್ಮ ಒಳಗಿನ ಧ್ವನಿಯನ್ನು ಆಲಿಸಿ. ಈ ಸಂಚಾರವು ನಿಮ್ಮ ಜಾತಕದಲ್ಲಿರುವ ದೋಷಗಳನ್ನು ನಿವಾರಿಸಿ ಅದೃಷ್ಟದ ಬಾಗಿಲನ್ನು ತೆರೆಯುವ ಶಕ್ತಿಯನ್ನು ಹೊಂದಿದೆ. 1. ವೃಷಭ ರಾಶಿ. ವೃಷಭ ರಾಶಿಯವರ ಅದೃಷ್ಟದ ಬಾಗಿಲು ತೆರೆಯುತ್ತಿದೆ. 1. 11ನೇ ಮನೆಯಲ್ಲಿ ಸೂರ್ಯನ ಸ್ಥಾನ, ಅಂದರೆ ಸ್ಥಾನಬಲ. ವೃಷಭ ರಾಶಿಯವರಿಗೆ ಸೂರ್ಯನು 4ನೇ ಮನೆಯ, ಅಂದರೆ ಸುಖಸ್ಥಾನದ ಅಧಿಪತಿ. ಈತ ಈಗ ನಿಮ್ಮ ರಾಶಿಯಿಂದ 11ನೇ ಮನೆಗೆ, ಅಂದರೆ ಲಾಭದ ಮನೆಗೆ ಪ್ರವೇಶಿಸುತ್ತಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 11ನೇ ಮನೆಯಲ್ಲಿ ಸೂರ್ಯನ ಸಂಚಾರವು ಅತ್ಯಂತ ಮಂಗಳಕರ ಎಂದು ಪರಿಗಣಿಸಲಾಗುತ್ತದೆ. ಇದನ್ನು ಲಾಭದಾಯಕ ಸೂರ್ಯ ಎಂದು ಕರೆಯಲಾಗುತ್ತದೆ. ಆರ್ಥಿಕ ಪ್ರಗತಿ. ನಿಮ್ಮ ಆದಾಯದ ಹರಿವು ಹೆಚ್ಚಾಗಲಿದೆ. ಹೂಡಿಕೆ ಮಾಡಿದ್ದ ಹಣವು ನಿರೀಕ್ಷಿತ ಪ್ರಮಾಣಕ್ಕಿಂತ ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ. ಹಳೆಯ ಹೂಡಿಕೆಗಳು. ಹಿಂದೆ ನೀವು ಭೂಮಿ, ಚಿನ್ನ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿ ಮರೆತಿದ್ದರೆ ಅಥವಾ ನಷ್ಟದ ಭಯದಲ್ಲಿದ್ದರೆ ಈ ಅವಧಿಯಲ್ಲಿ ಅದರಿಂದ ಉತ್ತಮ ರಿಟರ್ನ್ಸ್ ಸಿಗುವ ಯೋಗವಿದೆ. 2. ವೃತ್ತಿ ಮತ್ತು ಸಾಮಾಜಿಕ ಗೌರವ. ಸೂರ್ಯನು ಅಧಿಕಾರ ಮತ್ತು ಪ್ರಭಾವದ ಗ್ರಹ. ಮೀನರಾಶಿಯಲ್ಲಿನ ಈ ಸಂಚಾರವು ಸಮಾಜದಲ್ಲಿ ನಿಮ್ಮ ಸ್ಥಾನಮಾನವನ್ನು ಹೆಚ್ಚಿಸುತ್ತದೆ. ಕೆಲಸದ ಸ್ಥಳದಲ್ಲಿ ಪ್ರಭಾವ.
ಕಚೇರಿಯಲ್ಲಿ ಮೇಲಾಧಿಕಾರಿಗಳೊಂದಿಗೆ ಸೌಹಾರ್ದಯುತ ಸಂಬಂಧ ಇರಲಿದೆ. ನೀವು ನೀಡುವ ಸಲಹೆಗಳಿಗೆ ಮನ್ನಣೆ ಸಿಗುತ್ತದೆ. ನಿಮ್ಮ ನಾಯಕತ್ವ ಗುಣವನ್ನು ಗುರುತಿಸಿ ಹೊಸ ಜವಾಬ್ದಾರಿ ನೀಡಬಹುದು. ಗೌರವ ಪ್ರಾಪ್ತಿ. ಸಮಾಜದಲ್ಲಿ ನಿಮ್ಮ ಮಾತಿಗೆ ಬೆಲೆ ಸಿಗಲಿದೆ. ಸಾರ್ವಜನಿಕ ಜೀವನದಲ್ಲಿ ಇರುವವರಿಗೆ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ಇದು ಅತ್ಯಂತ ಯಶಸ್ವಿ ಕಾಲಘಟ್ಟ. 3. ಕುಟುಂಬ ಮತ್ತು ವೈಯಕ್ತಿಕ ಜೀವನ. ಸೂರ್ಯನು ನಿಮ್ಮ ಸುಖಸ್ಥಾನದ ಅಧಿಪತಿಯಾಗಿರುವುದರಿಂದ ಮನೆಯ ವಾತಾವರಣ ಸುಧಾರಿಸಲಿದೆ. ಮಕ್ಕಳಿಂದ ಸಂತೋಷ. ಈ ಮೊದಲು ತಿಳಿಸಿದಂತೆ ಮಕ್ಕಳ ವಿದ್ಯಾಭ್ಯಾಸ ಅಥವಾ ವೃತ್ತಿಯ ಬಗ್ಗೆ ಇದ್ದ ಆತಂಕಗಳು ದೂರವಾಗುತ್ತವೆ. ಅವರ ಸಾಧನೆಯು ನಿಮಗೆ ಹೆಮ್ಮೆ ತರಲಿದೆ. ಆಸ್ತಿ ಖರೀದಿ. ನೀವು ಹೊಸ ಮನೆ ಅಥವಾ ವಾಹನ ಖರೀದಿಸುವ ಯೋಜನೆಯಲ್ಲಿದ್ದರೆ ಮಾರ್ಚ್ 15ರಿಂದ ಏಪ್ರಿಲ್ 14ರ ಅವಧಿಯು ಬಹಳ ಸೂಕ್ತವಾಗಿದೆ. ಸೂರ್ಯ ಸಂಚಾರದ ವಿಶೇಷ ಫಲಗಳು. ಅಪೂರ್ಣ ಕೆಲಸಗಳು. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಸರ್ಕಾರಿ ಕೆಲಸಗಳು ಅಥವಾ ಕಾಯ್ದಿರಿಸಿದ ಹಣ ಪಾವತಿಯಾಗಲಿದೆ. ಆಧ್ಯಾತ್ಮಿಕ ಒಲವು. ಮೀನರಾಶಿಯು ಆಧ್ಯಾತ್ಮಿಕ ರಾಶಿಯಾದ್ದರಿಂದ ನೀವು ದೇವಸ್ಥಾನಗಳಿಗೆ ಭೇಟಿ ನೀಡುವ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ಬಾಕಿ ಹಣ. ನೀವು ಯಾರಿಗಾದರೂ ಸಾಲ ನೀಡಿದ್ದು ವಾಪಸ್ ಬರುವ ಭರವಸೆ ಕಳೆದುಕೊಂಡಿದ್ದರೆ ಈ ಸಮಯದಲ್ಲಿ ಮತ್ತೊಮ್ಮೆ ಪ್ರಯತ್ನಿಸಿ. ಹಣ ವಾಪಸ್ ಬರುವ ಸಂಭವ ಹೆಚ್ಚಿದೆ. ವಿಶೇಷ ಪರಿಹಾರಗಳು. ಈ ಅವಧಿಯ ಶುಭ ಫಲಗಳನ್ನು ಮತ್ತಷ್ಟು ವೃದ್ಧಿಸಿಕೊಳ್ಳಲು ವೃಷಭ ರಾಶಿಯವರು ಈ ಕೆಳಗಿನ ಕೆಲಸಗಳನ್ನು ಮಾಡಬೇಕು. ಆದಿತ್ಯ ಹೃದಯ ಸ್ತೋತ್ರ. ಪ್ರತಿದಿನ ಬೆಳಿಗ್ಗೆ ಸ್ನಾನದ ನಂತರ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ಶತ್ರುಗಳ ಬಾಧೆಯನ್ನು ಕಡಿಮೆ ಮಾಡುತ್ತದೆ. ಸೂರ್ಯನಿಗೆ ಅರ್ಘ್ಯ. ತಾಮ್ರದ ಪಾತ್ರೆಯಲ್ಲಿ ನೀರು, ಕೆಂಪು ಹೂವು ಮತ್ತು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿ. ದಾನ. ಭಾನುವಾರದ ದಿನ ಗೋಧಿಯನ್ನು ದಾನ ಮಾಡುವುದು ಅಥವಾ ಗೋಗ್ರಾಸ ಅಂದರೆ ಹಸುವಿಗೆ ಆಹಾರ ನೀಡುವುದು ಅತ್ಯಂತ ಶುಭದಾಯಕ. 2. ಮಿಥುನ ರಾಶಿ. ವೃತ್ತಿ ಬದುಕಿನ ಮಹಾತಿರುವು. 1. 10ನೇ ಮನೆಯಲ್ಲಿ ಸೂರ್ಯನ ದಿಗ್ಬಲ. ಮಿಥುನ ರಾಶಿಯವರಿಗೆ ಸೂರ್ಯನು ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಅಂದರೆ ಕರ್ಮಸ್ಥಾನದಲ್ಲಿ ಸಂಚರಿಸಲಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 10ನೇ ಮನೆಯಲ್ಲಿ ಸೂರ್ಯನು ದಿಗ್ಬಲವನ್ನು ಪಡೆಯುತ್ತಾನೆ ಎನ್ನಲಾಗುತ್ತದೆ. ಅಂದರೆ ಸೂರ್ಯನಿಗೆ ಈ ಮನೆಯಲ್ಲಿ ಅತ್ಯಂತ ಹೆಚ್ಚಿನ ಶಕ್ತಿ ಇರುತ್ತದೆ. ವೃತ್ತಿ ಪ್ರಗತಿ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಇದುವರೆಗೆ ನಿಮ್ಮ ಶ್ರಮಕ್ಕೆ ಸಿಗದ ಮಾನ್ಯತೆ ಈ ಅವಧಿಯಲ್ಲಿ ದೊರೆಯಲಿದೆ. ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಮುಕ್ತ ಕಂಠದಿಂದ ಶ್ಲಾಘಿಸುತ್ತಾರೆ. ನಿರುದ್ಯೋಗಿಗಳಿಗೆ ಶುಭ ಸುದ್ದಿ. ದೀರ್ಘಕಾಲದಿಂದ ಉದ್ಯೋಗಕ್ಕಾಗಿ ಹುಡುಕುತ್ತಿರುವ ಮೀನರಾಶಿಯವರಿಗೆ ಈ ಮಾರ್ಚ್ 15ರ ನಂತರದ ಸಮಯವು ಉತ್ತಮ ಅವಕಾಶಗಳನ್ನು ಹೊತ್ತು ತರಲಿದೆ. ನಿಮ್ಮ ಅರ್ಹತೆಗೆ ತಕ್ಕ ಕೆಲಸ ಸಿಗುವ ಸಂಭವ 90% ಹೆಚ್ಚಿದೆ. ಸರ್ಕಾರಿ ಕೆಲಸದ ಯೋಗ. ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಸರ್ಕಾರಿ ಕೆಲಸದ ನಿರೀಕ್ಷೆಯಲ್ಲಿದ್ದಾರೋ ಅವರಿಗೆ ಸೂರ್ಯನ ಈ ಸಂಚಾರವು ಯಶಸ್ಸಿನ ಸಿಹಿಯನ್ನು ನೀಡಬಲ್ಲದು. 2. ವಿದೇಶ ಯೋಗ ಮತ್ತು ಸ್ಥಾನ ಬದಲಾವಣೆ. ಮೀನರಾಶಿಯವರು ವಿದೇಶಿ ಮೂಲದ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಅಥವಾ ವಿದೇಶಕ್ಕೆ ಹೋಗುವ ಹಂಬಲ ಹೊಂದಿದ್ದರೆ ಈ ಸಮಯವು ಫಲಪ್ರದವಾಗಲಿದೆ. ಹೊಸ ಅವಕಾಶ. ಬಹುರಾಷ್ಟ್ರೀಯ ಕಂಪನಿಗಳಿಂದ ಆಫರ್ ಲೆಟರ್ ಬರಬಹುದು. ಸ್ಥಳಾಂತರ. ಕೆಲವರಿಗೆ ಇಷ್ಟವಾದ ಸ್ಥಳಕ್ಕೆ ವರ್ಗಾವಣೆಯಾಗುವ ಅಥವಾ ವೃತ್ತಿ ನಿಮಿತ್ತ ಬೇರೆ ಊರು ಅಥವಾ ದೇಶಕ್ಕೆ ಪ್ರಯಾಣಿಸುವ ಯೋಗ ದಟ್ಟವಾಗಿದೆ. 3. ತಂದೆಯ ಆರೋಗ್ಯ ಮತ್ತು ಸಂಬಂಧ. ಸೂರ್ಯನು ಪಿತೃಕಾರಕ ಗ್ರಹ. ನಿಮ್ಮ 10ನೇ ಮನೆಯಲ್ಲಿ ಸೂರ್ಯನಿರುವುದರಿಂದ ವೃತ್ತಿಯಲ್ಲಿ ಲಾಭವಾದರೂ ಕುಟುಂಬದ ದೃಷ್ಟಿಯಿಂದ ಕೆಲವು ಎಚ್ಚರಿಕೆಗಳು ಅಗತ್ಯ. ಆರೋಗ್ಯದ ಕಾಳಜಿ. ಈ ಅವಧಿಯಲ್ಲಿ ನಿಮ್ಮ ತಂದೆಯವರ ಆರೋಗ್ಯದ ಮೇಲೆ ಸ್ವಲ್ಪ ವ್ಯತಿರಿಕ್ತ ಪರಿಣಾಮ ಬೀರಬಹುದು. ಅವರಿಗೆ ಹಳೆಯ ಕಾಯಿಲೆಗಳಿದ್ದರೆ ನಿರ್ಲಕ್ಷಿಸಬೇಡಿ. ವೈಚಾರಿಕ ಭಿನ್ನಾಭಿಪ್ರಾಯ. ತಂದೆಯ ಜೊತೆ ಅಥವಾ ಮನೆಯ ಹಿರಿಯರ ಜೊತೆ ಸಣ್ಣ ಪುಟ್ಟ ವಾಗ್ವಾದಗಳು ನಡೆಯುವ ಸಾಧ್ಯತೆ ಇದೆ. ಸಂಯಮದಿಂದ ವರ್ತಿಸುವುದು ಉತ್ತಮ. ಪ್ರಮುಖ ಅಂಶಗಳು. ಸಮಸ್ಯೆಗಳಿಗೆ ಮುಕ್ತಿ. ಕಳೆದ ಕೆಲವು ತಿಂಗಳಿಂದ
ನೀವು ಅನುಭವಿಸುತ್ತಿದ್ದ ಮಾನಸಿಕ ಒತ್ತಡ ಮತ್ತು ವೃತ್ತಿ ಜೀವನದ ಅಸ್ಪಷ್ಟತೆ ಈ ಸಂಚಾರದಿಂದ ದೂರವಾಗಲಿದೆ. ಗೌರವ ಮತ್ತು ಅಧಿಕಾರ, ಸಮಾಜದಲ್ಲಿ ಅಥವಾ ಸಂಘ ಸಂಸ್ಥೆಗಳಲ್ಲಿ ನಿಮಗೆ ದೊಡ್ಡ ಜವಾಬ್ದಾರಿ ಅಥವಾ ಉನ್ನತ ಹುದ್ದೆ ಸಿಗುವ ಅವಕಾಶವಿದೆ. ನಿರ್ಧಾರಗಳು, ಹೊಸ ಉದ್ಯಮ ಆರಂಭಿಸಲು ಅಥವಾ ಉದ್ಯೋಗ ಬದಲಿಸಲು ಇದು ಸಕಾಲ. ಮಿಥುನ ರಾಶಿಯವರಿಗೆ ವಿಶೇಷ ಪರಿಹಾರಗಳು. ಈ ಅವಧಿಯಲ್ಲಿ ಸೂರ್ಯನ ಸಂಪೂರ್ಣ ಶುಭ ಫಲ ಪಡೆಯಲು ಮಿಥುನ ರಾಶಿಯವರು ಹೀಗೆ ಮಾಡಿ. ಸೂರ್ಯ ನಮಸ್ಕಾರ. ಪ್ರತಿದಿನ ಬೆಳಿಗ್ಗೆ ಕನಿಷ್ಠ 12 ಬಾರಿ ಸೂರ್ಯ ನಮಸ್ಕಾರ ಮಾಡುವುದರಿಂದ ನಿಮ್ಮ ಆತ್ಮವಿಶ್ವಾಸ ಮತ್ತು ದೈಹಿಕ ಶಕ್ತಿ ಹೆಚ್ಚುತ್ತದೆ. ಗಾಯತ್ರಿ ಮಂತ್ರ. ಪ್ರತಿದಿನ 24 ಅಥವಾ 108 ಬಾರಿ ಗಾಯತ್ರಿ ಮಂತ್ರವನ್ನು ಜಪಿಸುವುದರಿಂದ ಬುದ್ಧಿಶಕ್ತಿ ಚುರುಕಾಗುತ್ತದೆ ಮತ್ತು ವೃತ್ತಿಯಲ್ಲಿನ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಸೇವೆಯ ಮೂಲಕ ಗೌರವ. ನಿಮ್ಮ ತಂದೆ ಅಥವಾ ತಂದೆಗೆ ಸಮಾನರಾದ ಹಿರಿಯರಿಗೆ ಗೌರವ ನೀಡಿ ಮತ್ತು ಅವರ ಆಶೀರ್ವಾದ ಪಡೆಯಿರಿ. 3. ಕಟಕ ರಾಶಿ. ಭಾಗ್ಯೋದಯದ ಕಾಲ. ಹಿರಿಯರ ಆಶೀರ್ವಾದವೇ ಶ್ರೀರಕ್ಷೆ. 1. 9ನೇ ಮನೆಯಲ್ಲಿ ಸೂರ್ಯನ ಸಂಚಾರ, ಅಂದರೆ ಭಾಗ್ಯದ ಸ್ಥಾನದಲ್ಲಿ. ಕಟಕ ರಾಶಿಯವರಿಗೆ ಸೂರ್ಯನು ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿ, ಅಂದರೆ ಭಾಗ್ಯ ಮತ್ತು ಧರ್ಮಸ್ಥಾನದಲ್ಲಿ ಸಂಚರಿಸಲಿದ್ದಾನೆ. ಜ್ಯೋತಿಷ್ಯದಲ್ಲಿ 9ನೇ ಮನೆ ಎಂಬುದು ಅದೃಷ್ಟ, ತಂದೆ, ಗುರು ಮತ್ತು ಸುದೀರ್ಘ ಪ್ರಯಾಣವನ್ನು ಪ್ರತಿನಿಧಿಸುತ್ತದೆ. ಭಾಗ್ಯೋದಯ. ಇದುವರೆಗೆ ನೀವು ಪಟ್ಟ ಶ್ರಮಕ್ಕೆ ಅದೃಷ್ಟದ ಸಾಥ್ ಸಿಗದೆ ಕೆಲಸಗಳು ಅರ್ಧಕ್ಕೆ ನಿಂತಿದ್ದರೆ ಈಗ ಸೂರ್ಯನ ಅನುಗ್ರಹದಿಂದ ವಿಘ್ನಗಳು ದೂರವಾಗಿ ಯಶಸ್ಸು ನಿಮ್ಮದಾಗಲಿದೆ. ಧಾರ್ಮಿಕ ಪ್ರವಾಸಗಳು. ಈ ಅವಧಿಯಲ್ಲಿ ನೀವು ಕುಟುಂಬದೊಂದಿಗೆ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವ ಅಥವಾ ಯಾವುದಾದರೂ ದೊಡ್ಡ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಬಲವಾದ ಯೋಗವಿದೆ. ಇದು ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ. 2. ಗುರು ಮತ್ತು ತಂದೆಯ ಮಾರ್ಗದರ್ಶನ. ಸೂರ್ಯನು ಪಿತೃಕಾರಕನಾಗಿದ್ದು ಭಾಗ್ಯಸ್ಥಾನದಲ್ಲಿರುವುದರಿಂದ ಹಿರಿಯರ ಆಶೀರ್ವಾದ ನಿಮಗೆ ಶ್ರೀರಕ್ಷೆಯಾಗಲಿದೆ. ದೊಡ್ಡ ಯಶಸ್ಸು. ನಿಮ್ಮ ವೃತ್ತಿ ಅಥವಾ ವೈಯಕ್ತಿಕ ಜೀವನದ ಗೊಂದಲಗಳಿಗೆ ನಿಮ್ಮ ತಂದೆ ಅಥವಾ ನಿಮ್ಮ ಗುರುಗಳ ಒಂದು ಸಣ್ಣ ಸಲಹೆಯು ದೊಡ್ಡ ಬದಲಾವಣೆ ತರಲಿದೆ. ಅವರ ಮಾರ್ಗದರ್ಶನವನ್ನು ಈ ಅವಧಿಯಲ್ಲಿ ನಿರ್ಲಕ್ಷಿಸಬೇಡಿ. ಗೌರವ ಹೆಚ್ಚಳ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ಮತ್ತು ನಿಮ್ಮ ಸತ್ಕರ್ಮಗಳಿಗಾಗಿ ನೀವು ಗುರುತಿಸಲ್ಪಡುತ್ತೀರಿ. 3. ಸಾಹಸ ಪ್ರವೃತ್ತಿ ಮತ್ತು ಆತ್ಮವಿಶ್ವಾಸ. ಸವಾಲುಗಳ ಎದುರಿಸುವಿಕೆ. ಸೂರ್ಯನ ಪ್ರಭಾವದಿಂದ ನಿಮ್ಮಲ್ಲಿ ಒಂದು ರೀತಿಯ ಹೊಸ ಚೈತನ್ಯ ಮೂಡಲಿದೆ. ಕಷ್ಟದ ಕೆಲಸಗಳನ್ನು ಕೈಗೆತ್ತಿಕೊಳ್ಳಲು ನೀವು ಹಿಂದೆ ಮುಂದೆ ನೋಡುವುದಿಲ್ಲ. ನಿರ್ಧಾರ ತೆಗೆದುಕೊಳ್ಳುವಿಕೆ. ಈ ಹಿಂದೆ ಭಯದಿಂದ ಅಥವಾ ಗೊಂದಲದಿಂದ ಮುಂದೂಡಿದ್ದ ನಿರ್ಧಾರಗಳನ್ನು ಈಗ ಧೈರ್ಯವಾಗಿ ತೆಗೆದುಕೊಳ್ಳುತ್ತೀರಿ. ಪ್ರಮುಖ ಅಂಶಗಳು. ವಿದೇಶ ಪ್ರಯಾಣ. ಉನ್ನತ ವ್ಯಾಸಂಗಕ್ಕಾಗಿ ಅಥವಾ ಕೆಲಸದ ನಿಮಿತ್ತ ವಿದೇಶಕ್ಕೆ ಹೋಗುವ ಪ್ರಯತ್ನ ಮಾಡುತ್ತಿರುವ ಕಟಕ ರಾಶಿಯವರಿಗೆ ಮಾರ್ಚ್ 15ರ ನಂತರ ಶುಭವಾರ್ತೆ ಸಿಗಬಹುದು. ಮಿಶ್ರ ಫಲದ ಎಚ್ಚರಿಕೆ. ಸೂರ್ಯನು ಮೀನಕ್ಕೆ ಬಂದಾಗ ಕೆಲಸಗಳು ಸ್ವಲ್ಪ ವಿಳಂಬವಾಗುತ್ತಿರುವಂತೆ ಅನಿಸಬಹುದು, ಆದರೆ ಅಂತಿಮವಾಗಿ ಯಶಸ್ಸು ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತದೆ. ತಾಳ್ಮೆ ಬಹಳ ಮುಖ್ಯ. ಸಹೋದರರೊಂದಿಗೆ ಸಂಬಂಧ. ಮನೆಯ ಹಿರಿಯರು ಅಥವಾ ಸಹೋದರರೊಂದಿಗೆ ವಾಗ್ವಾದಗಳು ಉಂಟಾಗದಂತೆ ಎಚ್ಚರಿಕೆ ವಹಿಸಿ. ಕಟಕ ರಾಶಿಯವರಿಗೆ ವಿಶೇಷ ಪರಿಹಾರಗಳು. ಈ ಅವಧಿಯ ಅದೃಷ್ಟವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಕಟಕ ರಾಶಿಯವರು ಹೀಗೆ ಮಾಡಿ. ಶಿವಪೂಜೆ. ಕಟಕ ರಾಶಿಯ ಅಧಿಪತಿ ಚಂದ್ರದೇವನಾಗಿರುವುದರಿಂದ ಚಂದ್ರನನ್ನು ಶಿರದಲ್ಲಿ ಧರಿಸಿರುವ ಶಿವನಿಗೆ ಅಭಿಷೇಕ ಮಾಡುವುದು ಅಥವಾ ಓಂ ನಮಃ ಶಿವಾಯ ಮಂತ್ರ ಜಪಿಸುವುದು ಅತ್ಯಂತ ಶ್ರೇಷ್ಠ. ಗುರುಸೇವೆ. ನಿಮ್ಮ ಗುರುಗಳಿಗೆ ಅಥವಾ ಹಿರಿಯರಿಗೆ ಗೌರವ ಅರ್ಪಿಸಿ. ದೇವಸ್ಥಾನದಲ್ಲಿ ಪ್ರಸಾದ ಅಥವಾ ಹಣ್ಣು ಹಂಪಲುಗಳನ್ನು ದಾನ ಮಾಡಿ. ಸೂರ್ಯನಿಗೆ ಕೆಂಪು ಹೂವು. ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ನೀರು ಅರ್ಪಿಸುವಾಗ ಅದರಲ್ಲಿ ಕೆಂಪು ಬಣ್ಣದ ಹೂವು, ಅಂದರೆ ದಾಸವಾಳ ಅಥವಾ ಗುಲಾಬಿ ಹಾಕಿ ಅರ್ಪಿಸಿ. ತುಲಾರಾಶಿ. ಶತ್ರುಗಳ ಪತನ. ವಿಜಯದ ನಗೆ ನಿಮ್ಮದಾಗಲಿದೆ. 1. 6ನೇ ಮನೆಯಲ್ಲಿ ಸೂರ್ಯನ ಸಂಚಾರ, ಅಂದರೆ ಶತ್ರುಹಂತಕ ಯೋಗ. ತುಲಾರಾಶಿಯವರಿಗೆ ಸೂರ್ಯನು ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿ, ಅಂದರೆ ಶತ್ರು, ರೋಗ ಮತ್ತು ಸಾಲದ ಸ್ಥಾನದಲ್ಲಿ ಸಂಚರಿಸಲಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ
ಕ್ರೂರ ಗ್ರಹವಾದ ಸೂರ್ಯನು 6ನೇ ಮನೆಯಲ್ಲಿ ಅತ್ಯಂತ ಶುಭ ಫಲಗಳನ್ನು ನೀಡುತ್ತಾನೆ. ಇದನ್ನು ಶತ್ರುಹಂತಕ ಯೋಗ ಎಂದು ಕರೆಯಲಾಗುತ್ತದೆ. ವಿರೋಧಿಗಳ ಪತನ. ಕೆಲಸದ ಸ್ಥಳದಲ್ಲಿ ಅಥವಾ ಸಾಮಾಜಿಕ ಜೀವನದಲ್ಲಿ ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಉರಿ ಪಡುತ್ತಿದ್ದವರು ಅಥವಾ ನಿಮ್ಮ ವಿರುದ್ಧ ಸಂಚು ರೂಪಿಸುತ್ತಿದ್ದವರು ಈ ಅವಧಿಯಲ್ಲಿ ತಾವಾಗಿಯೇ ಸೋಲೊಪ್ಪಿಕೊಳ್ಳುತ್ತಾರೆ. ನಿಮ್ಮ ವಿರೋಧಿಗಳೇ ನಿಮಗೆ ಬೆಂಬಲ ನೀಡುವ ಪರಿಸ್ಥಿತಿ ನಿರ್ಮಾಣವಾಗಬಹುದು. ನ್ಯಾಯಾಲಯದ ಜಯ. ದೀರ್ಘಕಾಲದಿಂದ ಕೋರ್ಟ್ ಕಚೇರಿ ಅಲೆದಾಟ ನಡೆಸುತ್ತಿದ್ದರೆ ಈ ಮಾರ್ಚ್ 15ರಿಂದ ಏಪ್ರಿಲ್ 14ರ ಅವಧಿಯಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವ ಸಾಧ್ಯತೆ ಹೆಚ್ಚಿದೆ. 2. ವೃತ್ತಿ ಮತ್ತು ಆರ್ಥಿಕ ಸ್ಥಿತಿ. ಯೋಜನೆಗಳ ಯಶಸ್ಸು. ನೀವು ಬಹಳ ದಿನಗಳಿಂದ ರೂಪಿಸಿದ್ದ ಯೋಜನೆಗಳು ಅಥವಾ ಕಾರ್ಯರೂಪಕ್ಕೆ ತರಲು ಕಷ್ಟಪಡುತ್ತಿದ್ದ ಕೆಲಸಗಳು ಈ ಅವಧಿಯಲ್ಲಿ ಸುಸೂತ್ರವಾಗಿ ಪೂರ್ಣಗೊಳ್ಳಲಿವೆ. ಸಾಲದ ಸಮಸ್ಯೆ. ಹೊಸದಾಗಿ ಯಾರಿಗೂ ಸಾಲ ನೀಡಬೇಡಿ, ಆದರೆ ಹಳೆಯ ಸಾಲಗಳನ್ನು ತೀರಿಸಲು ಅಥವಾ ನಿಮ್ಮ ಸಾಲದ ಸುಳಿಗೆ ಪರಿಹಾರ ಕಂಡುಕೊಳ್ಳಲು ಸೂರ್ಯನು ದಾರಿ ತೋರಿಸಲಿದ್ದಾನೆ. ವಿದೇಶಿ ಸಂಬಂಧ. ವಿದೇಶಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಅಥವಾ ಆಮದು ರಫ್ತು ಕೆಲಸಗಳಲ್ಲಿ ತೊಡಗಿರುವವರಿಗೆ ಸೂರ್ಯನ ಕೃಪೆಯಿಂದ ಲಾಭದ ಪ್ರಮಾಣ ಹೆಚ್ಚಾಗಲಿದೆ. 3. ಆರೋಗ್ಯ ಮತ್ತು ಜಾಗೃತಿ. 6ನೇ ಮನೆಯಲ್ಲಿ ರೋಗ ಸ್ಥಾನವೂ ಆಗಿರುವುದರಿಂದ ಹಳೆಯ ಕಾಯಿಲೆಗಳಿಂದ ಮುಕ್ತಿ ಸಿಗುವ ಸಾಧ್ಯತೆ ಇದೆ. ಆದರೆ ಈ ಅವಧಿಯಲ್ಲಿ ಅತಿಯಾದ ಆತ್ಮವಿಶ್ವಾಸದಿಂದ ಆಹಾರ ಕ್ರಮವನ್ನು ನಿರ್ಲಕ್ಷಿಸಬೇಡಿ. ಪ್ರಮುಖ ಅಂಶಗಳು. ಬೆಂಬಲದ ಹರಿವು. ನಿಮ್ಮ ಕಷ್ಟದ ಸಮಯದಲ್ಲಿ ಯಾರು ನಿಮ್ಮ ಜೊತೆ ಇರಲಿಲ್ಲವೋ ಅಂಥವರು ಈಗ ನಿಮ್ಮ ಯಶಸ್ಸನ್ನು ಕಂಡು ಸಹಕಾರ ನೀಡಲು ಮುಂದೆ ಬರಬಹುದು. ಸಾಲದ ಬಗ್ಗೆ ಎಚ್ಚರಿಕೆ. ಈ ಅವಧಿಯಲ್ಲಿ ಹಣದ ವ್ಯವಹಾರದಲ್ಲಿ ಜಾಮೀನು ಹಾಕುವ ಅಥವಾ ದೊಡ್ಡ ಮೊತ್ತದ ಹಣವನ್ನು ಕೈಸಾಲವಾಗಿ ನೀಡುವ ಸಾಹಸ ಮಾಡಬೇಡಿ. ಸ್ಪರ್ಧಾತ್ಮಕ ಜಯ. ವಿದ್ಯಾರ್ಥಿಗಳು ಅಥವಾ ಉದ್ಯೋಗಾಕಾಂಕ್ಷಿಗಳು ಯಾವುದೇ ಪರೀಕ್ಷೆ ಅಥವಾ ಇಂಟರ್ವ್ಯೂ ಎದುರಿಸುತ್ತಿದ್ದರೆ ಅದರಲ್ಲಿ ಯಶಸ್ಸು ಖಂಡಿತ. ತುಲಾರಾಶಿಯವರಿಗೆ ವಿಶೇಷ ಪರಿಹಾರಗಳು. ಶುಭ ಫಲಗಳನ್ನು ವೃದ್ಧಿಸಿಕೊಳ್ಳಲು ತುಲಾರಾಶಿಯವರು ಹೀಗೆ ಮಾಡಿ. ಸೂರ್ಯಾಷ್ಟಕ ಪಠಣ. ಪ್ರತಿದಿನ ಬೆಳಿಗ್ಗೆ ಸೂರ್ಯಾಷ್ಟಕವನ್ನು ಪಠಿಸುವುದರಿಂದ ಆತ್ಮಸ್ಥೈರ್ಯ ಹೆಚ್ಚಿಸುತ್ತದೆ ಮತ್ತು ಶತ್ರುಗಳ ಕಾಟ ನಿವಾರಣೆಯಾಗುತ್ತದೆ. ಗುರು ಹಿರಿಯರ ಸೇವೆ. ಸಮಾಜದಲ್ಲಿ ಗೌರವ ಹೆಚ್ಚಾಗಲು ಮತ್ತು ಹಣಕಾಸಿನ ಸ್ಥಿತಿ ಸುಧಾರಿಸಲು ಮನೆಯ ಹಿರಿಯರ ಆಶೀರ್ವಾದ ಪಡೆಯಿರಿ. ಗಾಯತ್ರಿ ಮಂತ್ರ. ಮಾನಸಿಕ ಶಾಂತಿಗಾಗಿ ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಂಜೆ ಸಮಯದಲ್ಲಿ ಗಾಯತ್ರಿ ಮಂತ್ರ ಜಪಿಸಿ. 5. ವೃಶ್ಚಿಕ ರಾಶಿ. ಬುದ್ಧಿವಂತಿಕೆಯೇ ನಿಮ್ಮ ಆಸ್ತಿ. ಸಂತಾನ ಭಾಗ್ಯದ ಯೋಗ. 5ನೇ ಮನೆಯಲ್ಲಿ ಸೂರ್ಯನ ಸಂಚಾರ ಅಂದರೆ ವಿದ್ಯಾ ಮತ್ತು ಸಂತಾನ ಸ್ಥಾನ. ವೃಶ್ಚಿಕ ರಾಶಿಯವರಿಗೆ ಸೂರ್ಯನು ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿ ಅಂದರೆ ಪಂಚಮ ಸ್ಥಾನದಲ್ಲಿ ಸಂಚರಿಸಲಿದ್ದಾನೆ. ಈ ಮನೆ ಜ್ಞಾನ, ಬುದ್ಧಿವಂತಿಕೆ, ಪ್ರೇಮ ಮತ್ತು ಸಂತಾನವನ್ನು ಪ್ರತಿನಿಧಿಸುತ್ತದೆ. ಉತ್ಸಾಹ ಮತ್ತು ಚುರುಕುತನ. ಸೂರ್ಯನ ಪ್ರಭಾವದಿಂದ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಲಿದೆ. ಮಂದವಾಗಿದ್ದ ಕೆಲಸಗಳು ನಿಮ್ಮ ಬುದ್ಧಿವಂತಿಕೆಯಿಂದ ವೇಗ ಪಡೆದುಕೊಳ್ಳಲಿವೆ. ಶಿಕ್ಷಣ ಮತ್ತು ಸ್ಪರ್ಧೆ. ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಶುಭ ಕಾಲ. ಕಠಿಣವಾದ ವಿಷಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಿರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ಸೂರ್ಯನು ಯಶಸ್ಸಿನ ದಾರಿ ತೋರಿಸಲಿದ್ದಾನೆ. 2. ಕುಟುಂಬ ಮತ್ತು ಸಂತಾನ ಯೋಗ. ಸಂತಾನ ಭಾಗ್ಯ. ನವವಿವಾಹಿತರಿಗೆ ಅಥವಾ ದೀರ್ಘಕಾಲದಿಂದ ಸಂತಾನದ ನಿರೀಕ್ಷೆಯಲ್ಲಿದ್ದ ವೃಶ್ಚಿಕ ರಾಶಿಯವರಿಗೆ ಈ ಸೂರ್ಯ ಸಂಚಾರವು ಶುಭ ಸುದ್ದಿಯನ್ನು ಹೊತ್ತು ತರಲಿದೆ. ಮನೆಯಲ್ಲಿ ಮಗುವಿನ ಅಳು ಕೇಳುವ ಅಥವಾ ಮಗುವಿನ ಆಗಮನದ ಸಿದ್ಧತೆ ನಡೆಯುವ ಸಂಭವ ಹೆಚ್ಚಿದೆ. ಮನೆಯಲ್ಲಿ ಸಂಭ್ರಮ. ಸೂರ್ಯನ ಅನುಗ್ರಹದಿಂದ ಮನೆಯ ವಾತಾವರಣವು ಉತ್ಸಾಹಭರಿತವಾಗಿರಲಿದೆ. ಮಂಗಳ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ. 3. ಪ್ರೇಮ ಜೀವನ ಮತ್ತು ಎಚ್ಚರಿಕೆ. ಪ್ರೇಮ ವಿವಾಹ. ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದು ಅದನ್ನು ಮದುವೆಯ ಹಂತಕ್ಕೆ ಕೊಂಡೊಯ್ಯಲು ಬಯಸುತ್ತಿದ್ದರೆ ಈ ಅವಧಿಯಲ್ಲಿ ಸ್ವಲ್ಪ ಸಮಾಧಾನದಿಂದ ಇರುವುದು ಉತ್ತಮ. ಸೂರ್ಯನು ಅಗ್ನಿತತ್ವದ ಗ್ರಹವಾಗಿರುವುದರಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೊಡ್ಡದಾಗುವ ಸಂಭವವಿರುತ್ತದೆ. ಆದ್ದರಿಂದ ಮದುವೆಯ ಮಾತುಕತೆಗೆ ಏಪ್ರಿಲ್ 14ರ ನಂತರದ ಸಮಯ ಹೆಚ್ಚು ಸೂಕ್ತ.
ಪ್ರಮುಖ ಅಂಶಗಳು: ಕ್ರಿಯಾಶೀಲತೆ, ಕಲೆ, ಸಾಹಿತ್ಯ ಅಥವಾ ಸೃಜನಶೀಲ ರಂಗದಲ್ಲಿ ಇರುವವರಿಗೆ ಹೊಸ ಐಡಿಯಾಗಳು ಹೊಳೆಯಲಿವೆ. ನಿಮ್ಮ ಪ್ರತಿಭೆಗೆ ತಕ್ಕ ವೇದಿಕೆ ಲಭಿಸಲಿದೆ. ಗೌರವ, ನಿಮ್ಮ ಜ್ಞಾನಕ್ಕಾಗಿ ಜನರು ನಿಮ್ಮನ್ನು ಹುಡುಕಿಕೊಂಡು ಬರಲಿದ್ದಾರೆ. ಸಲಹೆಗಾರರಾಗಿ ಕೆಲಸ ಮಾಡುವವರಿಗೆ ಹೆಚ್ಚಿನ ಬೇಡಿಕೆ ಬರಲಿದೆ. ಆತ್ಮವಿಶ್ವಾಸ, ಈ ಹಿಂದೆ ನಿಮ್ಮನ್ನು ಕಡೆಗಣಿಸಿದವರಿಗೆ ಈಗ ನಿಮ್ಮ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಳ್ಳಲಿದ್ದಾರೆ. ವೃಶ್ಚಿಕ ರಾಶಿಯವರಿಗೆ ವಿಶೇಷ ಪರಿಹಾರಗಳು. ಶುಭ ಫಲಗಳನ್ನು ವೃದ್ಧಿಸಿಕೊಳ್ಳಲು ವೃಶ್ಚಿಕ ರಾಶಿಯವರು ಹೀಗೆ ಮಾಡಿ: ಗಣೇಶ ಪೂಜೆ, ಪಂಚಮ ಸ್ಥಾನದ ದೋಷಗಳು ನಿವಾರಣೆಯಾಗಲು ಮತ್ತು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣಲು ವಿಘ್ನ ನಿವಾರಕ ಗಣೇಶನಿಗೆ ಅರ್ಚನೆ ಮಾಡಿಸಿ. ಗುರುಸ್ತೋತ್ರ ಪಠಣ, ಗುರುವಿನ ರಾಶಿಯಲ್ಲಿ ಸೂರ್ಯನಿರುವುದರಿಂದ ಗುರುಸ್ತೋತ್ರ ಅಥವಾ ದಕ್ಷಿಣಾಮೂರ್ತಿ ಸ್ತೋತ್ರ ಪಠಿಸುವುದು ಬುದ್ಧಿವಂತಿಕೆಯನ್ನು ಹೆಚ್ಚಿಸುತ್ತದೆ. ಬೆಲ್ಲದ ದಾನ, ಭಾನುವಾರದ ದಿನ ಕೆಂಪು ಹಸುವಿಗೆ ಬೆಲ್ಲ ಮತ್ತು ಗೋಧಿಯನ್ನು ತಿನ್ನಿಸುವುದು ಅತ್ಯಂತ ಶುಭದಾಯಕ. 6. ಮಕರ ರಾಶಿ. ಧೈರ್ಯವೇ ಜಯದ ಹಾದಿ, ಹೊಸ ಪರ್ವ ಆರಂಭ. 1. ಮೂರನೇ ಮನೆಯಲ್ಲಿ ಸೂರ್ಯನ ಸಂಚಾರ ಅಂದರೆ ಧೈರ್ಯ ಮತ್ತು ಪರಾಕ್ರಮ ಸ್ಥಾನ. ಮಕರ ರಾಶಿಯವರಿಗೆ ಸೂರ್ಯನು ನಿಮ್ಮ ರಾಶಿಯಿಂದ ಮೂರನೇ ಮನೆಯಲ್ಲಿ ಅಂದರೆ ತೃತೀಯ ಸ್ಥಾನದಲ್ಲಿ ಸಂಚರಿಸಲಿದ್ದಾನೆ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಉಪಚಯ ಸ್ಥಾನವಾದ ಮೂರನೇ ಮನೆಯಲ್ಲಿ ಸೂರ್ಯನ ಸಂಚಾರವು ಅತ್ಯಂತ ಮಂಗಳಕರ. ಇದು ನಿಮ್ಮಲ್ಲಿನ ಅಂಜಿಕೆಯನ್ನು ಹೋಗಲಾಡಿಸಿ ಸಾಹಸ ಮನೋಭಾವವನ್ನು ಹೆಚ್ಚಿಸುತ್ತದೆ. ನಾಯಕತ್ವ ಸಾಮರ್ಥ್ಯ, ನೀವು ಕೆಲಸ ಮಾಡುವ ಸಂಸ್ಥೆಯಲ್ಲಿ ಅಥವಾ ನಿಮ್ಮ ಸಮುದಾಯದಲ್ಲಿ ನಾಯಕನಾಗಿ ಹೊರಹೊಮ್ಮುವ ಅವಕಾಶ ಸಿಗಲಿದೆ. ನಿಮ್ಮ ನಿರ್ಧಾರಗಳನ್ನು ಜನರು ಗೌರವಿಸುತ್ತಾರೆ. ಆತ್ಮವಿಶ್ವಾಸದ ಹೆಚ್ಚಳ, ಈ ಹಿಂದೆ ಯಾವುದಾದರೂ ಕೆಲಸವನ್ನು ಮಾಡಲು ಹಿಂಜರಿಯುತ್ತಿದ್ದರೆ ಈಗ ಅದನ್ನು ಆತ್ಮವಿಶ್ವಾಸದಿಂದ ಪೂರ್ಣಗೊಳಿಸುತ್ತೀರಿ. ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಹೊಸ ತೇಜಸ್ಸು ಕಾಣಿಸಿಕೊಳ್ಳಲಿದೆ. 2. ಹೊಸ ಅವಕಾಶಗಳು ಮತ್ತು ದಾಖಲಾತಿಗಳು. ಹೊಸ ಕೆಲಸದ ಆರಂಭ, ನೀವು ಹೊಸ ಉದ್ಯೋಗಕ್ಕೆ ಸೇರಲು ಅಥವಾ ಸ್ವಂತ ಉದ್ಯಮವನ್ನು ಪ್ರಾರಂಭಿಸಲು ಯೋಚಿಸುತ್ತಿದ್ದರೆ ಮಾರ್ಚ್ 15ರಿಂದ ಏಪ್ರಿಲ್ 14ರ ಅವಧಿಯು ಅತ್ಯಂತ ಸೂಕ್ತವಾಗಿದೆ. ಒಪ್ಪಂದಗಳಿಗೆ ಸಹಿ, ಯಾವುದಾದರೂ ಪ್ರಮುಖವಾದ ಕಾಗದ ಪತ್ರಗಳಿಗೆ ಅಥವಾ ಒಪ್ಪಂದಗಳಿಗೆ ಸಹಿ ಹಾಕಬೇಕಿದ್ದರೆ ಇದು ಅನುಕೂಲಕರ ಸಮಯ. ಈ ಸಮಯದಲ್ಲಿ ಮಾಡುವ ಒಪ್ಪಂದಗಳು ದೀರ್ಘಕಾಲದ ಲಾಭವನ್ನು ತಂದುಕೊಡುತ್ತವೆ. 3. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಆಸಕ್ತಿ, ಆಧ್ಯಾತ್ಮಿಕ ಚಿಂತನೆ. ಮಕರ ರಾಶಿಯವರಿಗೆ ಸಾಮಾನ್ಯವಾಗಿ ಕೆಲಸದ ಕಡೆಗೆ ಹೆಚ್ಚಿನ ಗಮನವಿರುತ್ತದೆ, ಆದರೆ ಈ ಸಂಚಾರದ ಅವಧಿಯಲ್ಲಿ ನಿಮಗೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ಜೀವನದ ಬಗ್ಗೆ ಹೊಸ ದೃಷ್ಟಿಕೋನವನ್ನು ಪಡೆದುಕೊಳ್ಳುತ್ತೀರಿ. ಸಣ್ಣ ಪ್ರವಾಸಗಳು, ಧಾರ್ಮಿಕ ಸ್ಥಳಗಳಿಗೆ ಅಥವಾ ಹತ್ತಿರದ ಪ್ರೇಕ್ಷಣೀಯ ಸ್ಥಳಗಳಿಗೆ ಕಿರು ಪ್ರವಾಸ ಮಾಡುವ ಯೋಗವಿದೆ. ಈ ಪ್ರಯಾಣವು ನಿಮಗೆ ಹೊಸ ಚೈತನ್ಯ ನೀಡಲಿದೆ. ಪ್ರಮುಖ ಅಂಶಗಳು: ಕಷ್ಟದ ಪರಿಸ್ಥಿತಿಗಳ ನಿರ್ವಹಣೆ, ಎಂತಹ ಕಠಿಣ ಸವಾಲುಗಳು ಎದುರಾದರೂ ನಿಮ್ಮ ಧೈರ್ಯದಿಂದ ಅದನ್ನು ಮೆಟ್ಟಿ ನಿಲ್ಲುತ್ತೀರಿ. ಸಂವಹನದಲ್ಲಿ ಜಯ, ನಿಮ್ಮ ಮಾತುಗಳು ಪ್ರಭಾವಶಾಲಿಯಾಗಿರಲಿವೆ. ಮಾರ್ಕೆಟಿಂಗ್, ಸೇಲ್ಸ್ ಅಥವಾ ಶಿಕ್ಷಕ ವೃತ್ತಿಯಲ್ಲಿ ಇರುವವರಿಗೆ ಇದು ಸುವರ್ಣಕಾಲ. ಸಹೋದರರ ಬೆಂಬಲ, ನಿಮ್ಮ ಒಡಹುಟ್ಟಿದವರಿಂದ ಅಥವಾ ಆಪ್ತ ಸ್ನೇಹಿತರಿಂದ ನಿರೀಕ್ಷಿತ ಸಹಕಾರ ದೊರೆಯಲಿದೆ. ಮಕರ ರಾಶಿಯವರಿಗೆ ವಿಶೇಷ ಪರಿಹಾರಗಳು. ಶುಭ ಫಲಗಳನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಮಕರ ರಾಶಿಯವರು ಹೀಗೆ ಮಾಡಿ: ಹನುಮಾನ್ ಚಾಲೀಸ, ಸೂರ್ಯನು ಹನುಮಂತನ ಗುರುವಾಗಿರುವುದರಿಂದ ಪ್ರತಿದಿನ ಹನುಮಾನ್ ಚಾಲೀಸ ಪಠಿಸುವುದು ನಿಮಗೆ ಅದ್ಭುತ ಶಕ್ತಿಯನ್ನು ನೀಡುತ್ತದೆ. ಸೂರ್ಯ ನಮಸ್ಕಾರ, ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ಮುಖ ಮಾಡಿ ನಮಸ್ಕರಿಸಿ. ಸಾಧ್ಯವಾದರೆ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸಿ ಅಥವಾ ಕೆಂಪು ಹಣ್ಣುಗಳನ್ನು ಸೇವಿಸಿ. ಸೇವೆಯ ಮೂಲಕ ಪುಣ್ಯ. ಭಾನುವಾರಗಳಂದು ವಯಸ್ಸಾದವರಿಗೆ ಅಥವಾ ಅಶಕ್ತರಿಗೆ ಅನ್ನದಾನ ಮಾಡುವುದು ನಿಮ್ಮ ಶನಿ ದೋಷಗಳನ್ನು ಕಡಿಮೆ ಮಾಡಿ ಸೂರ್ಯನ ಅನುಗ್ರಹ ದೊರಕಿಸುತ್ತದೆ. 7. ಮೀನರಾಶಿ. ನಿಮ್ಮ ರಾಶಿಯಲ್ಲಿ ಸೂರ್ಯ ಗೌರವದ ಶಿಖರಕ್ಕೇರುವ ಕಾಲ. 1. ನಿಮ್ಮದೇ ರಾಶಿಯಲ್ಲಿ ಸೂರ್ಯನ ಆಗಮನ ಅಂದರೆ ರಾಶಿ ಪ್ರವೇಶ.
ಮೀನರಾಶಿಯವರಿಗೆ ಸೂರ್ಯನು ನಿಮ್ಮ ರಾಶಿಯಿಂದ 1ನೇ ಮನೆಯಲ್ಲಿ ಅಂದರೆ ಲಗ್ನ ಸ್ಥಾನದಲ್ಲಿ ಸಂಚರಿಸಲಿದ್ದಾನೆ. ಸೂರ್ಯನು ನಿಮ್ಮ ವ್ಯಕ್ತಿತ್ವದ ಮೇಲೆ ನೇರವಾದ ಪ್ರಭಾವ ಬೀರಲಿದ್ದಾನೆ. ವ್ಯಕ್ತಿತ್ವ ವಿಕಸನ. ಸೂರ್ಯನ ತೇಜಸ್ಸು ನಿಮ್ಮ ಮುಖದಲ್ಲಿ ಕಾಣಿಸಿಕೊಳ್ಳಲಿದೆ. ನಿಮ್ಮ ಆತ್ಮವಿಶ್ವಾಸ ಗಗನಕ್ಕೇರಲಿದೆ. ಈವರೆಗೆ ಇದ್ದ ಕೀಳರಿಮೆ ಅಥವಾ ಭಯ ದೂರವಾಗಿ ನಾನು ಏನನ್ನಾದರೂ ಸಾಧಿಸಬಲ್ಲೆ ಎಂಬ ದೃಢ ವಿಶ್ವಾಸ ಮೂಡಲಿದೆ. ಪ್ರತಿಷ್ಠೆ ಮತ್ತು ಗೌರವ. ಸಮಾಜದಲ್ಲಿ ನಿಮ್ಮ ಗೌರವ, ಖ್ಯಾತಿ ಹಾಗೂ ಪ್ರತಿಷ್ಠೆ ಈ ಅವಧಿಯಲ್ಲಿ ಹೆಚ್ಚಾಗಲಿದೆ. ಜನರು ನಿಮ್ಮನ್ನು ಗೌರವದಿಂದ ಕಾಣುತ್ತಾರೆ ಮತ್ತು ನಿಮ್ಮ ಮಾತುಗಳಿಗೆ ಹೆಚ್ಚಿನ ತೂಕ ಬರುತ್ತದೆ. 2. ವೃತ್ತಿ ಮತ್ತು ಸರ್ಕಾರಿ ಕೆಲಸಗಳು. ಅಪೂರ್ಣ ಕೆಲಸಗಳ ಪೂರ್ಣತೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಸರ್ಕಾರಿ ಕೆಲಸಗಳು, ಪರವಾನಗಿಗಳು ಅಥವಾ ಸರ್ಕಾರದಿಂದ ಬರಬೇಕಾದ ಅನುಮೋದನೆಗಳು ಈ ಅವಧಿಯಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳ್ಳಲಿವೆ. ಉದ್ಯೋಗದಲ್ಲಿ ಯಶಸ್ಸು. ಕೆಲಸದ ಸ್ಥಳದಲ್ಲಿ ನಿಮಗೆ ಹೊಸ ಜವಾಬ್ದಾರಿ ಅಥವಾ ಬಡ್ತಿ ಸಿಗುವ ಸಾಧ್ಯತೆ ಇದೆ. ನೀವು ಮಾಡುವ ಪ್ರಯತ್ನಗಳಿಗೆ ತಕ್ಕ ಪ್ರತಿಫಲ ಖಂಡಿತ ದೊರೆಯಲಿದೆ. 3. ಆರೋಗ್ಯದ ಮೇಲೆ ವಿಶೇಷ ಗಮನ. ಸೂರ್ಯನು ಅಗ್ನಿತತ್ವದ ಗ್ರಹವಾಗಿದ್ದು ಜಲತತ್ವದ ಮೀನರಾಶಿಗೆ ಬರುವುದರಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಅಗತ್ಯ. ದೈಹಿಕ ಕಿರಿಕಿರಿ. ಅತಿಯಾದ ಕೆಲಸದ ಒತ್ತಡದಿಂದ ದೈಹಿಕ ನೋವು ಅಥವಾ ಸುಸ್ತು ಕಾಣಿಸಿಕೊಳ್ಳಬಹುದು. ಇದನ್ನು ನಿರ್ಲಕ್ಷಿಸಬೇಡಿ. ಉಷ್ಣಾಂಶದ ಸಮಸ್ಯೆ. ಕಣ್ಣಿನ ಉರಿ, ತಲೆನೋವು ಅಥವಾ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗುವ ಸಂಭವ ಇರುತ್ತದೆ. ಈ ಅವಧಿಯಲ್ಲಿ ಹೆಚ್ಚು ನೀರು ಕುಡಿಯುವುದು ಮತ್ತು ತಂಪು ಪದಾರ್ಥಗಳನ್ನು ಸೇವಿಸುವುದು ಉತ್ತಮ. ಪ್ರಮುಖ ಅಂಶಗಳು. ಅಹಂಕಾರದ ಬಗ್ಗೆ ಎಚ್ಚರಿಕೆ. ಸೂರ್ಯನು ನಿಮ್ಮ ಲಗ್ನಕ್ಕೆ ಬರುವುದರಿಂದ ಅತಿಯಾದ ಆತ್ಮವಿಶ್ವಾಸವು ಅಹಂಕಾರವಾಗಿ ಬದಲಾಗದಂತೆ ಎಚ್ಚರಿಕೆ ವಹಿಸಿ. ಎಲ್ಲರೊಂದಿಗೆ ವಿನಯದಿಂದ ವರ್ತಿಸುವುದು ನಿಮ್ಮ ಯಶಸ್ಸನ್ನು ಶಾಶ್ವತವಾಗಿಸುತ್ತದೆ. ನಾಯಕತ್ವ. ಯಾವುದೇ ಸಮಾರಂಭ ಅಥವಾ ಕೆಲಸದ ನೇತೃತ್ವ ವಹಿಸಲು ಇದು ಸುವರ್ಣ ಕಾಲ. ಧಾರ್ಮಿಕ ಚಿಂತನೆ. ನಿಮ್ಮ ರಾಶಿಯಲ್ಲಿ ಸೂರ್ಯ ಮತ್ತು ಗುರುವಿನ ಪ್ರಭಾವ ಇರುವುದರಿಂದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿ ಮೂಡಲಿದೆ. ಮೀನರಾಶಿಯವರಿಗೆ ವಿಶೇಷ ಪರಿಹಾರಗಳು. ಈ ಅವಧಿಯ ಶುಭ ಫಲಗಳನ್ನು ವೃದ್ಧಿಸಿಕೊಳ್ಳಲು ಮೀನರಾಶಿಯವರು ಹೀಗೆ ಮಾಡಿ. ಸೂರ್ಯನಿಗೆ ಅರ್ಘ್ಯ. ಪ್ರತಿದಿನ ಬೆಳಿಗ್ಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಸೂರ್ಯನಿಗೆ ಅರ್ಪಿಸಿ. ಇದರಿಂದ ಆರೋಗ್ಯ ಸುಧಾರಿಸುತ್ತದೆ ಮತ್ತು ಮನಸ್ಸು ಪ್ರಶಾಂತವಾಗುತ್ತದೆ. ಗುರುದರ್ಶನ. ನಿಮ್ಮ ರಾಶಿಯ ಅಧಿಪತಿ ಗುರುವಾಗಿರುವುದರಿಂದ ಗುರುವಾರಗಳಂದು ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡುವುದು ಅತ್ಯಂತ ಶುಭದಾಯಕ. ದಾನ. ಬಡವರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನ ಸಾಮಗ್ರಿಗಳನ್ನು ದಾನ ಮಾಡಿ. ಸೂರ್ಯದೇವನ ವಿಶೇಷ ಪರಿಹಾರಗಳು. ದೋಷ ನಿವಾರಣೆ ಮತ್ತು ಅದೃಷ್ಟಕ್ಕಾಗಿ 1. ಸೂರ್ಯನಿಗೆ ಅರ್ಘ್ಯ ಅರ್ಪಿಸುವುದು ಪ್ರತಿದಿನ ಬೆಳಿಗ್ಗೆ. ಇದು ಸೂರ್ಯದೇವನನ್ನು ಪ್ರಸನ್ನಗೊಳಿಸಲು ಇರುವ ಅತ್ಯಂತ ಸರಳ ಮತ್ತು ಪ್ರಭಾವಶಾಲಿ ಮಾರ್ಗ. ವಿಧಾನ. ಸೂರ್ಯೋದಯದ ಸಮಯದಲ್ಲಿ ಅಂದರೆ ಬೆಳಿಗ್ಗೆ 6 ರಿಂದ 7 ಗಂಟೆಯ ಒಳಗೆ ಸ್ನಾನ ಮುಗಿಸಿ ತಾಮ್ರದ ಪಾತ್ರೆಯಲ್ಲಿ ಶುದ್ಧ ನೀರನ್ನು ತೆಗೆದುಕೊಳ್ಳಿ. ಆ ನೀರಿಗೆ ಸ್ವಲ್ಪ ಕೆಂಪು ಚಂದನ, ಕೆಂಪು ಹೂವು ಅಂದರೆ ದಾಸವಾಳ ಶ್ರೇಷ್ಠ ಮತ್ತು ಅಕ್ಷತೆಯನ್ನು ಕೆಂಪು ಬಣ್ಣದ ಅಕ್ಕಿ ಹಾಕಿ. ಅರ್ಪಿಸುವ ರೀತಿ. 2 ಕೈಗಳಿಂದ ಪಾತ್ರೆಯನ್ನು ಹಿಡಿದು ನೀರು ಬೀಳುವ ಧಾರೆ ಮೂಲಕ ಸೂರ್ಯನನ್ನು ನೋಡುತ್ತಾ ಅರ್ಘ್ಯ ಅರ್ಪಿಸಿ. ಈ ಸಮಯದಲ್ಲಿ ನೀರು ನಿಮ್ಮ ಪಾದದ ಕೆಳಗೆ ಬೀಳದಂತೆ ಎಚ್ಚರಿಕೆ ವಹಿಸಿ. ಒಂದು ಕುಂಡ ಅಥವಾ ಗಿಡಕ್ಕೆ ಬೀಳುವಂತೆ ನೋಡಿ. ಮಂತ್ರ. ಓಂ ಸೂರ್ಯಾಯ ನಮಃ ಅಥವಾ ಓಂ ಗ್ರಣಿ ಸೂರ್ಯಾಯ ನಮಃ ಎಂದು 3 ಬಾರಿ ಹೇಳಿ. 2. ಮಂತ್ರ ಪಠಣ ಮತ್ತು ಸ್ತೋತ್ರಗಳು. ಸೂರ್ಯದೇವನು ಜ್ಞಾನ ಮತ್ತು ತೇಜಸ್ಸಿನ ಸಂಕೇತ. ಆತನ ಮಂತ್ರಗಳು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ. ಆದಿತ್ಯ ಹೃದಯ ಸ್ತೋತ್ರ. ಇದನ್ನು ರಾಮಾಯಣದಲ್ಲಿ ಅಗಸ್ತ್ಯ ಮುನಿಗಳು ಶ್ರೀರಾಮನಿಗೆ ಯುದ್ಧ ಗೆಲ್ಲಲು ಉಪದೇಶ ಮಾಡಿದ್ದರು. ಈ ಸ್ತೋತ್ರವನ್ನು ಪ್ರತಿದಿನ ಬೆಳಿಗ್ಗೆ ಪಠಿಸುವುದರಿಂದ ಶತ್ರುಭಯ ನಿವಾರಣೆಯಾಗಿ ವಿಜಯ ಪ್ರಾಪ್ತಿಯಾಗುತ್ತದೆ. ಗಾಯತ್ರಿ ಮಂತ್ರ. ಓಂ ಭೂಂ ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈ ಮಂತ್ರವನ್ನು 108 ಬಾರಿ ಜಪಿಸುವುದು ಅತ್ಯಂತ ಶುಭದಾಯಕ. ಸೂರ್ಯಾಷ್ಟಕ.
ಜಾತಕದಲ್ಲಿ ಸೂರ್ಯದೋಷವಿದ್ದರೆ ಅಥವಾ ದೈಹಿಕ ಅನಾರೋಗ್ಯವಿದ್ದರೆ ಸೂರ್ಯಾಷ್ಟಕ ಪಠಿಸುವುದು ಒಳ್ಳೆಯದು. 3. ದಾನ ಧರ್ಮಗಳ ಮಹತ್ವ ಅಂದರೆ ಭಾನುವಾರ ವಿಶೇಷ. ಸೂರ್ಯನಿಗೆ ಪ್ರಿಯವಾದ ವಸ್ತುಗಳನ್ನು ದಾನ ಮಾಡುವುದರಿಂದ ಆರ್ಥಿಕ ಸಂಕಷ್ಟಗಳು ದೂರವಾಗುತ್ತವೆ. ವಸ್ತುಗಳು: ಕೆಂಪು ಬಣ್ಣದ ಬಟ್ಟೆ, ಗೋಧಿ, ಬೆಲ್ಲ, ತಾಮ್ರದ ಪಾತ್ರೆ ಅಥವಾ ಕೆಂಪು ಚಂದನವನ್ನು ದಾನ ಮಾಡಿ. ಯಾರಿಗೆ ದಾನ ಮಾಡಬೇಕು? ಬಡವರಿಗೆ ಅಥವಾ ದೇವಸ್ಥಾನದ ಅರ್ಚಕರಿಗೆ ಭಾನುವಾರದಂದು ಈ ವಸ್ತುಗಳನ್ನು ದಾನ ಮಾಡುವುದು ಅತ್ಯಂತ ಫಲಪ್ರದ. 4. ಆಹಾರ ಕ್ರಮ ಮತ್ತು ಶಿಸ್ತು. ಉಪ್ಪು ತ್ಯಜಿಸುವುದು. ಸಾಧ್ಯವಾದರೆ ಭಾನುವಾರದಂದು ಉಪ್ಪನ್ನು ಸೇವಿಸಬೇಡಿ. ಒಂದು ಹೊತ್ತು ಮಾತ್ರ ಸಾತ್ವಿಕ ಆಹಾರವನ್ನು ಸೇವಿಸಿ. ಸೂರ್ಯವ್ರತ ಮಾಡುವುದು ಒಳ್ಳೆಯದು. ಗೌರವ. ಸೂರ್ಯನು ತಂದೆಯ ಕಾರಕ ಗ್ರಹ. ಆದ್ದರಿಂದ ನಿಮ್ಮ ತಂದೆ ಅಥವಾ ತಂದೆಗೆ ಸಮಾನರಾದ ಹಿರಿಯರನ್ನು ಗೌರವಿಸಿ ಅವರ ಆಶೀರ್ವಾದ ಪಡೆಯಿರಿ. ಮನೆಯಲ್ಲಿ ಹಿರಿಯರನ್ನು ನೋಯಿಸಿದರೆ ಸೂರ್ಯನ ಅನುಗ್ರಹ ದೊರೆಯುವುದಿಲ್ಲ. ವಿಶೇಷ ಸೂಚನೆ: ವೀಕ್ಷಕರೇ, ಮೀನರಾಶಿಯಲ್ಲಿ ಸೂರ್ಯನಿರುವಾಗ ಮಾಡುವ ಈ ಪರಿಹಾರಗಳು ಕೇವಲ ಧಾರ್ಮಿಕ ಕ್ರಿಯೆಗಳಲ್ಲ. ಇವು ನಮ್ಮ ಮನಸ್ಸನ್ನು ಶಿಸ್ತುಬದ್ಧಗೊಳಿಸಿ ನಕಾರಾತ್ಮಕತೆಯನ್ನು ಹೋಗಲಾಡಿಸುತ್ತವೆ. ನಿಮ್ಮ ಜಾತಕದಲ್ಲಿ ಸೂರ್ಯನು ಎಷ್ಟೇ ದುರ್ಬಲನಾಗಿದ್ದರೂ ಈ ಒಂದು ತಿಂಗಳು ನೀವು ಶ್ರದ್ಧೆಯಿಂದ ಈ ಪರಿಹಾರಗಳನ್ನು ಮಾಡಿದರೆ ಖಂಡಿತವಾಗಿಯೂ ಬದಲಾವಣೆ ಕಾಣುವಿರಿ. ಸನ್ಮಾನ್ಯ ವೀಕ್ಷಕರೇ, ಸೂರ್ಯದೇವನ ಈ ಮೀನ ರಾಶಿ ಪ್ರವೇಶವು ಕೇವಲ ಗ್ರಹಗಳ ಬದಲಾವಣೆಯಲ್ಲ, ಅದು ನಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರುವಂತಹ ಒಂದು ಪರ್ವಕಾಲವಾಗಿದೆ. ನಾವೆಲ್ಲರೂ ಈ ಮಾರ್ಚ್ 15ರಿಂದ ಏಪ್ರಿಲ್ 14ರ ಅವಧಿಯಲ್ಲಿ ಸೂರ್ಯನ ಅಧಿಪತ್ಯದ ಈ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಸಿಕೊಳ್ಳೋಣ. ವೃಷಭ, ಮಿಥುನ, ಕಟಕ, ತುಲಾ, ವೃಶ್ಚಿಕ, ಮಕರ ಮತ್ತು ಮೀನರಾಶಿಯವರಿಗೆ ಸೂರ್ಯನು ತರುತ್ತಿರುವ ಈ ಅದೃಷ್ಟವನ್ನು ನೀವು ಮಾಡುವ ಪ್ರಯತ್ನ ಮತ್ತು ಶ್ರದ್ಧೆಯೊಂದಿಗೆ ಬೆರೆಸಿದರೆ ಯಶಸ್ಸು ಖಂಡಿತ ನಿಮ್ಮದಾಗಲಿದೆ. ನೆನಪಿಡಿ, ಜ್ಯೋತಿಷ್ಯ ಎನ್ನುವುದು ಬರೀ ಭವಿಷ್ಯವಲ್ಲ, ಅದು ನಮ್ಮನ್ನು ನಾವು ರೂಪಿಸಿಕೊಳ್ಳುವ ದಾರಿ. ಹತಾಶೆಗೊಳ್ಳುವ ಬದಲು ಈ ದಿನಗಳಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಿ. ಸೂರ್ಯನಿಗೆ ಪ್ರತಿದಿನ ಅರ್ಘ್ಯ ಅರ್ಪಿಸುವುದನ್ನು ಮರೆಯದಿರಿ. ಅದು ನಿಮ್ಮ ಆರೋಗ್ಯ ಮತ್ತು ತೇಜಸ್ಸನ್ನು ಕಾಪಾಡುತ್ತದೆ. ಈ ವಿಡಿಯೋದಲ್ಲಿನ ಮಾಹಿತಿಯು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲಿ ಎಂದು ನಾವು ಹಾರೈಸುತ್ತೇವೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ. ನಿಮ್ಮ ಪ್ರೀತಿ ನಮ್ಮ ಪ್ರಯತ್ನಕ್ಕೆ ಪ್ರೇರಣೆ. ಶೇರ್ ಮಾಡಿ. ಈ ಶುಭ ಮಾಹಿತಿಯನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಕಾಮೆಂಟ್ ಮಾಡಿ, ನಿಮ್ಮ ರಾಶಿ ಯಾವುದು? ಈ ಸೂರ್ಯ ಸಂಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ತಪ್ಪದೇ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ಮಾಹಿತಿಗಾಗಿ ಸ್ಪಿರಿಚುವಲ್ ವೈಬ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಏನಾದರೂ ಹೆಚ್ಚಿನ ಸಂದೇಹಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ. ಭಗವಂತ ಸೂರ್ಯನಾರಾಯಣನು ಎಲ್ಲರಿಗೂ ಒಳಿತನ್ನು ಮಾಡಲಿ. ಧನ್ಯವಾದಗಳು. ನಮಸ್ಕಾರ.